ನಮಸ್ಕಾರ. ಈಗ ಧರ್ಮಸ್ಥಳದ ಹತ್ಯಾಕಾಂಡದ ವಿಚಾರವಾಗಿ ಏನು ನಮ್ಮ ಈ ಭೀಮಾ ಅನ್ನೋ ವ್ಯಕ್ತಿ ಏನು ಕ್ಲೇಮ್ ಮಾಡಿದ್ದಾನೆ, ಅಂದರೆ 100 ಹೆಣಗಳನ್ನು ನಾನು ಊತಿದ್ದೀನಿ ಅಂತ ಹೇಳೋದಕ್ಕೆ ಸಪೋರ್ಟಿವ್ ಆಗಿ ಭೀಮನ ಅಲ್ಲಿ ಹೆಣ ಊತಿದ್ದಾನೆ ಅನ್ನೋದಕ್ಕೆ ಸಪೋರ್ಟಿವ್ ಆಗಿ ಹಲವು ಅಂಶಗಳು ಈ ಒಂದು ಭೀಮನ ಹೇಳಿಕೆಯನ್ನು ಸಪೋರ್ಟ್ ಮಾಡುತ್ತೆ. ಮೊದಲನೇ ಅಂಶ, ನಮಸ್ಕಾರ. ಮೊದಲನೇ ಅಂಶ ಲಂಕೇಶ್ ಪತ್ರಿಕೆಯ ಬರಹಗಳು 2001ರಿಂದ 2016ವರೆಗೂ ಲಂಕೇಶ್ ಪತ್ರಿಕೆಯ ಬರಹಗಳೇನಿದೆ, ಧರ್ಮಸ್ಥಳದಲ್ಲಿ ಅಂಡರ್ಗ್ರೌಂಡಲ್ಲಿ ನಡೀತಾ ಇರುವಂಥ ಈ ಕೊಲೆಗಳು, ಮಿಸ್ಸಿಂಗ್ಗಳು, ಅತ್ಯಾಚಾರಗಳು, ಅಲ್ಲಿ ನಡೀತಾ ಇರುವಂಥ ಒಂದಷ್ಟು ಮಾನವೀಯ ಹತ್ಯಾಕಾಂಡಗಳನ್ನು ಲಂಕೇಶ್ ಅವರು ತಮ್ಮ ರಿಪೋರ್ಟರ್ ರಶೀದ್ ಅವರ ಮೂಲಕ ಸೀರೀಸ್ ಆಫ್ ಆರ್ಟಿಕಲ್ಸ್ ಬರುತ್ತೆ. ದಟ್ ಈಸ್ ದ ಬೇಸ್ ಫಾರ್ ಧರ್ಮಸ್ಥಳ. ಅದನ್ನು ನಾವು SIT ಅವ್ರಿಗೂ ಕಳಿಸಿದ್ದೀವಿ, ಸರ್ಕಾರಕ್ಕೂ ಕಳಿಸಿದ್ದೀವಿ, ಸುಪ್ರೀಂ ಕೋರ್ಟ್ಗೂ ಕಳಿಸಿದ್ದೀವಿ. ವಿ ಹ್ಯಾವ್ ಸೆಂಟ್ ಲಂಕೇಶ್ ಆರ್ಟಿಕಲ್ಸ್ ಟು ಸುಪ್ರೀಂ ಕೋರ್ಟ್, ಹೈಕೋರ್ಟ್, CBI, ED, ಸಿದ್ದರಾಮಯ್ಯ ಮತ್ತು SIT ಇಷ್ಟು ಜನಕ್ಕೂ ಕಳಿಸಿದ್ದೀವಿ. ದಟ್ ಈಸ್ ಅ ಬೇಸ್ ಫಾರ್ ದ ಎಂಟೈರ್ ಇನ್ವೆಸ್ಟಿಗೇಷನ್. ಯಾಕೆ ಅಂತಂದ್ರೆ ಯಾವುದನ್ನ ಭೀಮಾ ಕಂಪ್ಲೇಂಟಲ್ಲಿ ಕೊಟ್ಟಿದ್ದನೋ ಅದನ್ನ ಲಂಕೇಶ್ ಪತ್ರಿಕೆ ಆರ್ಟಿಕಲ್ಗಳು ಕನ್ಫರ್ಮ್ ಮಾಡುತ್ತೆ. ದಟ್ ಈಸ್ ಎಂಟೈರ್ ಥಿಂಗ್ ಇನ್ಕ್ಲೂಡಿಂಗ್ ಆ ರತ್ನಮ್ಮ ಹೆಗ್ಗಡೆ ಅವರ ಐ ಥಿಂಕ್ ಅವರ ಒಂದು ವಜ್ರದ ಹಾರದ ಬಗ್ಗೆನೂ ಸಹ ಆರ್ಟಿಕಲ್ ಬರೆದಿದೆ. ಏನೋ ದಟ್ಸ್ ಎ ಡಿಫರೆಂಟ್ ಮ್ಯಾಟರ್. ಬಟ್ ಆ ವಜ್ರದ ಹಾರ ವಿಚಾರ ಬಂದಾಗ ಆ ರತ್ನಮ್ಮ ಅವರು ಆಕ್ಸಿಡೆಂಟಲ್ಲಿ ಸತ್ತು ಹೋಗ್ತಾರೆ. ಈ ಲಂಕೇಶ್ ಪತ್ರಿಕೆಯನ್ನು ಬರೆದಂತ ರಶೀದ್ ಕೂಡ ಅನುಮಾನಾಸ್ಪದವಾಗಿ ಮಂಗಳೂರಲ್ಲಿ ಸಾಯ್ತಾರೆ. ತದನಂತರ ಗೌರಿ ಲಂಕೇಶ್ನು ಸಹ ಕೊಲೆ ಮಾಡಲಾಗತ್ತೆ. ಸೀರೀಸ್ ನೋಡಿ, ನಾನು ಯಾಕೆ ಲಂಕೇಶ್ ಪತ್ರಿಕೆ ಇಸ್ ದ ಬೇಸ್ ಅಂಡ್ ಎ ಸಪೋರ್ಟಿಂಗ್ ಡಾಕ್ಯುಮೆಂಟ್ ಫಾರ್ ಇವನ ಭೀಮನ ಕ್ಲೇಮ್ಗೆ ಸಪೋರ್ಟ್ ಮಾಡಲಿಕ್ಕೆ ಲಂಕೇಶ್ ಇಸ್ ಅ ಬ್ಯೂಟಿಫುಲ್ ಥಿಂಗ್. ಯಾಕೆಂದ್ರೆ ಲಂಕೇಶ್ ಬರೆದಿರೋ ಆರ್ಟಿಕಲ್ಗಳು 2001ರಿಂದ ಇಟ್ ಈಸ್ ಅ ವೆರಿ ಸಪೋರ್ಟಿವ್ ಆರ್ಟಿಕಲ್. ಅದರಲ್ಲಿ ಬರ್ದವನು ರಶೀದ್ ಕೊಲೆ ಆಗ್ತಾನೆ. ದೇ ಸೇ ಇಟ್ಸ್ ಸೂಸೈಡ್ ಇನ್ ಮಂಗಳೂರು. ಬಟ್ ನಮ್ಮ ಪ್ರಕಾರ ಆ ಆರ್ಟಿಕಲ್ಗಳ ಬರೆದಂತ ರಶೀದ್ ಕೊಲೆ ಆಗ್ತಾನೆ. ಆ ರಶೀದ್ ಕೊಲೆಗೂ ಈ ಆರ್ಟಿಕಲ್ಗಳು, ಧರ್ಮಸ್ಥಳದ ಆರ್ಟಿಕಲ್ಗಳಿಗೂ ಈ ಕೊಲೆಗಾರರಿಗೂ ಸಂಬಂಧ ಇದೆ. ರಶೀದ್ ಕೊಲೆ ಕೂಡ ನಾವು ಇನ್ವೆಸ್ಟಿಗೇಷನ್ ಮಾಡಿಸಬೇಕಾದಂತ ಪರಿಸ್ಥಿತಿ. ಜೊತೆನಲ್ಲಿ ಗೌರಿ ಲಂಕೇಶ್ ಕೊಲೆ ಆಗುತ್ತೆ 2018ರಲ್ಲಿ ಗುಂಡಾಗಿ ಕೊಲ್ತಾರೆ. ಯಾಕೆ ಅಂತಂದ್ರೆ ಗೌರಿ ಲಂಕೇಶ್ ಸಹ ಧರ್ಮಸ್ಥಳದ ಬಗ್ಗೆ ಆರ್ಟಿಕಲ್ಗಳ ಬಗ್ಗೆ ಸಾಕಷ್ಟು ಆರ್ಟಿಕಲ್ಗಳನ್ನ ಪಬ್ಲಿಷ್ ಮಾಡ್ತಾರೆ. ದ ಸೇಮ್ ರಶೀದ್ ಇಸ್ ಇನ್ವಾಲ್ವ್ಡ್ ಇನ್ ರೈಟಿಂಗ್ ದಿಸ್ ಆರ್ಟಿಕಲ್ಸ್. ಜೊತೆನಲ್ಲಿ ಆ ವಜ್ರದ ಹಾರದ ಬಗ್ಗೆ ಧ್ವನಿ ಎತ್ತದಂತ ಐ ಥಿಂಕ್ ರತ್ನಮ್ಮ ಹೆಗ್ಗಡೆ ಅವ್ರು ಏನಿದ್ದಾರೆ ಅವರು ಸಹ ಆಕ್ಸಿಡೆಂಟ್ ನಲ್ಲಿ ಸಾಯ್ತಾರೆ. ಸೊ ಆ ಒಂದು ಕಂಠಿ ಹಾರನೋ ಆ ವಿಚಾರ ಬಂದಾಗ 3 ವ್ಯಕ್ತಿಗಳ ಮರಣ ಆಗುತ್ತೆ. ಒಂದು ಗೌರಿ ಲಂಕೇಶ್ 2017ರಲ್ಲಿ, ರಶೀದ್ಗೂ ಸಹ ಕೂಡ ಮಂಗಳೂರಲ್ಲಿ ಅನುಮಾನಾಸ್ಪದವಾಗಿ ಸಾಯ್ತಾರೆ. ಜೊತೆನಲ್ಲಿ ಆ ಕಂಠಿ ಹಾರದ ಒಡೆಯರಾದಂತ ರತ್ನಮ್ಮ ಹೆಗ್ಗಡೆ ಅವರು ಸಹ ಆಕ್ಸಿಡೆಂಟ್ ಅಲ್ಲಿ ಸಾಯ್ತಾರೆ. ಈ 3 ಸಾವುಗಳ ಬಗ್ಗೆ ಸ್ಪಷ್ಟತೆಯನ್ನ SIT ಕೊಡಬೇಕಾದಂತ ಪರಿಸ್ಥಿತಿ ಇದೆ. ಜೊತೆನಲ್ಲಿ ಒನ್ ಮೋರ್ ರೆಕಾರ್ಡ್. ಈಗ ಅದನ್ನ ಆಯ್ತು, ಲಂಕೇಶ್ ವಿಚಾರವನ್ನು ಸಹ ನಾವು ಸೈಡ್ಗಿಟ್ರೆ ನಮಗೆ ಈ ಕೊಲೆಗಳ ಬಗ್ಗೆ ಒಂದು ಗೌರ್ಮೆಂಟ್ ರೆಕಾರ್ಡ್ ಇದೆ. ಇಟ್ಸ್ ನನ್ ಅದರ್ ದ್ಯಾನ್ ಉಗ್ರಪ್ಪ ಕಮಿಟಿ. ಕಾಂಗ್ರೆಸ್ ಸರ್ಕಾರದ 2017ರಲ್ಲಿ ಉಗ್ರಪ್ಪ ಕಮಿಟಿಯವರು ಕರ್ನಾಟಕ ಸರ್ಕಾರ ಇದೇ ಸಿದ್ದರಾಮಯ್ಯನವರ CM ನೇತೃತ್ವದಲ್ಲಿ ಒಂದು ಉಗ್ರಪ್ಪ ಕಮಿಟಿ ಮಾಡ್ತಾರೆ. ಆ ಕಮಿಟಿನಲ್ಲಿ ನಾನು ಆವಾಗಲೇ ವಿಡಿಯೋನ ಹಾಕಿದೆ. ಉಗ್ರಪ್ಪ ಅವರು ಖುದ್ದು ಅದನ್ನ, ಆ ಕಮಿಟಿಯ ವಿಚಾರಗಳನ್ನ, ಅದರ ಫೈಂಡಿಂಗ್ಸ್ ಅನ್ನ ಒಂದು ವಿಡಿಯೋದಲ್ಲಿ ಮಾಡಿ ಹೇಳಿದ್ದಾರೆ. ಸೊ ಈಗ ನಮಗೆ ಒಂದು ಲಂಕೇಶ್ ಪತ್ರಿಕೆ ಈ ಕೊಲೆಗಳಿಗೆ, ಭೀಮನ ಕ್ಲೇಮ್ಗೆ ಸಪೋರ್ಟ್ ಆಯ್ತು ಅಂತಂದ್ರೆ, ಎರಡನೇ ಡಾಕ್ಯುಮೆಂಟ್ ಅಂತ ಹೇಳಿದ್ರೆ ಅದು ಸರ್ಕಾರದ ಡಾಕ್ಯುಮೆಂಟ್, ಸರ್ಕಾರದ ಫೈಂಡಿಂಗ್ಸ್, ಸರ್ಕಾರದ ರಿಪೋರ್ಟ್. ಯಾವುದು? ಉಗ್ರಪ್ಪನವರ 2017 ಹೆಣ್ಣು ಮಕ್ಕಳ ಮಿಸ್ಸಿಂಗ್ ರಿಪೋರ್ಟ್ ಏನಿದೆ, ಇಟ್ ಈಸ್ ಬಿನ್ ಅಫಿಷಿಯಲಿ ಸಬ್ಮಿಟೆಡ್ ಟು ಸಿದ್ದರಾಮಯ್ಯ ಗೌರ್ಮೆಂಟ್. ಈಗ ಎರಡು ದಾಖಲೆಗಳು ಭೀಮನ ಕ್ಲೇಮಿಂಗ್ಗೆ. ಬಟ್ ನಮ್ಮ ಇಲ್ಲಿ ತಮಾಷೆ ಏನು ಅಂತಂದ್ರೆ, ಉಗ್ರಪ್ಪನ ಕೈಯಲ್ಲಿ, ಉಗ್ರಪ್ಪನವರ ಕಮಿಟಿ ಕೈಯಲ್ಲಿ ಈ ಫೈಂಡಿಂಗ್ಸ್ ಅನ್ನ ಮಾಡಿದಂತ ಸಿದ್ದರಾಮಯ್ಯ ಸರ್ಕಾರ ಯಾಕೆ ಇದ್ರ ಮೇಲೆ ತನಿಖೆ ಮಾಡಿಸಿಲ್ಲ? 2017ರಲ್ಲಿ
ಉಗ್ರಪ್ಪನವರು ಸರ್ಕಾರಕ್ಕೆ ಈ ಕಮಿಟಿ ರಿಪೋರ್ಟ್ ಅನ್ನ ಕೊಟ್ರೆ 2017ರಿಂದ ಬಂದಂತ ಎಲ್ಲಾ ಸರ್ಕಾರಗಳು, ಅದು ಸಿದ್ದರಾಮಯ್ಯ ಆಗಿರ್ಬೋದು, ಡಿ ಕೆ ಶಿವಕುಮಾರ್ ಅಂಡ್ ಕುಮಾರಸ್ವಾಮಿ ಅವರ ಸರ್ಕಾರ, ತದನಂತರ ಬಂದಂತ ಬಿಜೆಪಿ ಸರ್ಕಾರ ಅಥವಾ ಬೊಮ್ಮಾಯಿ ಸರ್ಕಾರ, ಯಡಿಯೂರಪ್ಪನ ಸರ್ಕಾರ, ಇವುಗಳನ್ನ ಯಾಕೆ ತನಿಖೆ ಮಾಡಲಿಲ್ಲ? ನಿಮ್ಮ ಮೇಲೆ ಜವಾಬ್ದಾರಿ ಇರಲಿಲ್ವಾ? ಉಗ್ರಪ್ಪನವರ ಸರ್ಕಾರಿ ತನಿಖಾ ರಿಪೋರ್ಟ್ ಏನಿದೆ, ಮೊನ್ನೆ 3 ತಿಂಗಳು ಮುಂಚೆ ಚೀಫ್ ಸೆಕ್ರೆಟರಿ ಕೊಟ್ಟಿದ್ದಾರೆ. ಚೀಫ್ ಸೆಕ್ರೆಟರಿ ಅವರು ಯಾಕೆ ಇದನ್ನ ರಿಪೋರ್ಟ್ ಅನ್ನ, ಒಂದು ಹೆಣ್ಣು ಮಕ್ಕಳ ಮಿಸ್ಸಿಂಗ್ ರಿಪೋರ್ಟ್ ಅನ್ನ ಸೀರಿಯಸ್ ಆಗಿ ತಗೊಳಕ್ಕೆ ಯೋಗ್ಯತೆ ಇಲ್ಲದಂತ ಸರ್ಕಾರಗಳು ನೀವು ಭ್ರಷ್ಟಾಚಾರ ಮಾಡಕ್ ಬರ್ತೀರಾ? ಉಗ್ರಪ್ಪನವರ ರಿಪೋರ್ಟ್ ಅನ್ನ ಸರ್ಕಾರ ಯಾಕೆ ಸೀರಿಯಸ್ ಆಗಿ ತಗೊಂಡಿಲ್ಲ? ವೈ ವಾಸ್ ದೇರ್ ನೋ ಆಕ್ಷನ್ ಆನ್ ದಟ್? ಸಂಬಂಧಪಟ್ಟಂತ 32 ಡಿಸ್ಟಿಕ್ ಅದರ ಉಗ್ರಪ್ಪನವರ ಹೆಣ್ಣು ಮಕ್ಕಳ ಮಿಸ್ಸಿಂಗ್ ರಿಪೋರ್ಟ್ ಅಲ್ಲಿ ಧರ್ಮಸ್ಥಳದ ಬೆಳ್ತಂಗಡಿ ಬಗ್ಗೆ ಕೂಡ ಫೈಂಡಿಂಗ್ಸ್ ಇದೆ. ಆ ಮಿಸ್ಸಿಂಗ್ ಹೆಣ್ಮಕ್ಕಳ ಪರವಾಗಿ ಉಗ್ರಪ್ಪನವರ ಕಮಿಟಿ ರಿಪೋರ್ಟ್ ಅಲ್ಲಿ ಮೆನ್ಷನಿಂಗ್ ಆಗಿದೆ. ಸರ್ಕಾರ ಯಾಕೆ, SIT ಯಾಕೆ? ಮೋಹಂತಿ ಅವರೇ, ನೀವು IPS ಆಫೀಸರ್, ಈ ಉಗ್ರಪ್ಪನವರ ರಿಪೋರ್ಟ್ ಅನ್ನ ಯಾಕೆ ನೀವು, ವೈ ಯು ಡಿಡ್ಂಟ್ ಟೇಕ್ ದಿಸ್ ಆಸ್ ಎ ಸಪೋರ್ಟಿವ್ ಡಾಕ್ಯುಮೆಂಟ್ ಫಾರ್ ಇನ್ವೆಸ್ಟಿಗೇಷನ್? ಯಾಕೆ ನೀವು ತಗೊಂಡ್ಲಿಲ್ಲ? ದಿಸ್ ಇಸ್ ವಾಟ್. ನೋಡ್ರಿ, ಸರ್ಕಾರದಲ್ಲಿ ಬರೀ ತನಿಖೆ ಮಾಡಿಸೋದು ಅಷ್ಟೇ ಬಿಟ್ರೆ ಅದರ ಮೇಲೆ ಯಾವುದೇ ಆಕ್ಷನ್ ಆಗಲ್ಲ. ದಿಸ್ ಇಸ್ ವಾಟ್ ವಿ ಆರ್ ಫೈಂಡಿಂಗ್ ಇನ್ ಉಗ್ರಪ್ಪ ರಿಪೋರ್ಟ್. ಉಗ್ರಪ್ಪ ರಿಪೋರ್ಟ್ ಇಸ್ ದ ಬೈಬಲ್. ಈ ಬೈಬಲ್ ಏನಿದೆ, ಮಿಸ್ಸಿಂಗ್ ಅಂಡ್ ಕರ್ನಾಟಕದ ಮಿಸ್ಸಿಂಗ್ ಹೆಣ್ಣು ಮಕ್ಕಳ ರಿಪೋರ್ಟ್ ಏನಿದೆ, ಅದು ಉಗ್ರಪ್ಪನವರ ರಿಪೋರ್ಟ್. ಅದು ಕಾಂಗ್ರೆಸ್ ಸರ್ಕಾರನೇ ಮಾಡಿದ್ದು. ಕಾಂಗ್ರೆಸ್ ಸರ್ಕಾರ ಮಾಡಿದಂತ ರಿಪೋರ್ಟ್ ಅನ್ನ SITಯ ಮೊಹಂತಿ ಅವರು ಮತ್ತೆ SIT ಅವರು ಯಾಕೆ ಇದನ್ನ ಆಕ್ಸೆಸ್ ಮಾಡಿಲ್ಲ? ವೈ ದೇ ಹ್ಯಾವ್ ನಾಟ್ ಆಕ್ಸೆಸ್ ಇಟ್? ಆಮೇಲೆ ಈ ರಿಪೋರ್ಟ್ ಅನ್ನ ಮಾಡಿದ್ರು 2017ರಲ್ಲಿ ಇದೇ ಸಿದ್ದರಾಮಯ್ಯನವರು ಕರ್ನಾಟಕದಲ್ಲಿ ಮಿಸ್ಸಿಂಗ್ ಆಗ್ತಾರ ಪದೇ ಪದೇ ಒತ್ತಿ ಹೇಳ್ತಾರೆ. ಉಗ್ರಪ್ಪನವರು ಧರ್ಮಸ್ಥಳ, ತಿರುಪತಿನಲ್ಲಿ ಹೆಣ್ಮಕ್ಳು ಯಾಕೆ ಮಿಸ್ ಆಗ್ತಾರೆ, ಇಂಥ ಜಾಗದಲ್ಲಿ ಯಾಕೆ ಜಾಸ್ತಿ ಮಿಸ್ ಆಗ್ತಾರೆ, ಅಂಡ್ ದಟ್ ಹ್ಯಾಸ್ ಟು ಬಿ ಇನ್ವೆಸ್ಟಿಗೇಟೆಡ್ ಬೈ SIT ಅವರು ಯಾಕೆ ಈ ರಿಪೋರ್ಟ್ ಅನ್ನು ಆಕ್ಸೆಸ್ ಮಾಡಿಲ್ಲ? ವಿ ವಾಂಟ್ ಅನ್ ಎಕ್ಸ್ಪ್ಲನೇಷನ್. ಸರ್ಕಾರದ ರಿಪೋರ್ಟ್ ಇದೆ. ಭೀಮನ ಕಂಪ್ಲೇಂಟ್ಗೆ ಈಗ ಉಗ್ರಪ್ಪನವರ ರಿಪೋರ್ಟ್ ಅನ್ನ ಸಪೋರ್ಟಿವ್ ಡಾಕ್ಯುಮೆಂಟ್ ಆಗಿ ತಗೊಳ್ಬೇಕು. ಆ ಒಂದು ಉಗ್ರಪ್ಪನವರ ಮಿಸ್ಸಿಂಗ್ ಹೆಣ್ಣು ಮಕ್ಕಳ ರಿಪೋರ್ಟ್ ಅಲ್ಲಿ ಧರ್ಮಸ್ಥಳ, ಬೆಳ್ತಂಗಡಿಯ ಹೆಣ್ಣು ಮಕ್ಕಳ ಮಿಸ್ಸಿಂಗ್ ರಿಪೋರ್ಟ್ ಸಹ, ಮಿಸ್ಸಿಂಗ್ ಡೀಟೇಲ್ಸ್ ಸಹ ಮೆನ್ಷನ್ ಮಾಡಿದ್ದಾರೆ. ಐ ಥಿಂಕ್ ಉಗ್ರಪ್ಪನವರ ಗೌರ್ಮೆಂಟ್ ಫೈಂಡಿಂಗ್ಸ್ ಏನಿದೆ, ದಟ್ ಈಸ್ ಅ ಬೈಬಲ್. ಈಗ ಧರ್ಮಸ್ಥಳದಲ್ಲಿ ಮಿಸ್ ಆಗಿರೋ ಹೆಣ್ಣು ಮಕ್ಕಳಿಗೆ ಉಗ್ರಪ್ಪನವರ ಫೈಂಡಿಂಗ್ಸ್, ದಟ್ ಹ್ಯಾಸ್ ಟು ಬಿ ಬೈಬಲ್. ವೈ SIT ಯಾಕೆ ಅದನ್ನ ಬಳಸ್ತಾ ಇಲ್ಲ? ಏನೇ ಹೇಳಿದ್ರ ಡಿ ಕೆ ಶಿವಕುಮಾರ್ ಬಳಸಬೇಡ್ರಿ ಅಂತ ಏನಾದ್ರು ಹೇಳಿದ್ರ? ಡಿ ಕೆ ಶಿವಕುಮಾರ್, ದಿನೇಶ್ ಗುಂಡೂರಾವ್, ಲಕ್ಷ್ಮೀ ಹೆಬ್ಬಾಳ್ಕರ್, ವಿರೋಧ ಪಕ್ಷಗಳು, ಬೊಮ್ಮಾಯಿ ಏನು ಹೇಳಿದ್ರ ಬಳಸಬೇಡಿ ಅಂತ? ಯಾಕೆ SIT ಮುಖ್ಯಸ್ಥ ಮೊಹಂತಿ ಅವರೇ ಈ ಉಗ್ರಪ್ಪನವರ ರಿಪೋರ್ಟ್ ಅನ್ನ ಯಾಕೆ ನೀವು ಆಕ್ಸೆಸ್ ಮಾಡಿಲ್ಲ? ವೈ ಯು ನಾಟ್ ಟೇಕನ್ ದ ಫೈಂಡಿಂಗ್ಸ್ ಫ್ರಮ್ ದ ಗವರ್ಮೆಂಟ್ ಇಟ್ ಸೆಲ್ಫ್? ಈ ಉಗ್ರಪ್ಪನವರ ಹೆಣ್ಣು ಮಕ್ಕಳ ಮಿಸ್ಸಿಂಗ್ ರಿಪೋರ್ಟ್ ಅಲ್ಲಿ ಬೆಳ್ತಂಗಡಿ ಮತ್ತು ಧರ್ಮಸ್ಥಳದಲ್ಲಿ ಮಿಸ್ ಆದಂತ ಹೆಣ್ಣು ಮಕ್ಕಳ ಸಂಕ್ಷಿಪ್ತ ವರದಿ ಇದೆ. ವೈ ಯು ನಾಟ್ ಟೇಕನ್ ದಟ್ ಆಸ್ ಕಾಗ್ನಿಜೆನ್ಸ್ ಸಪೋರ್ಟಿವ್ ಡಾಕ್ಯುಮೆಂಟ್? ಯಾಕೆ ತಗೊಂಡಿಲ್ಲ ಅದನ್ನ? ಪ್ರತಿಯೊಂದನ್ನು ಜನ ಹೇಳಿದ್ರೆ ನೀವು ಮಾಡೋದು. ಮತ್ತೆ ಏನು SIT ಗೆಣಸ್ಕೀಳಕ ಮಾಡಿರೋದು? SITನ ಗೆಣಸ್ಕೀಳಕ ಮಾಡಿರೋದು ಏನೇ ಸ್ನೇಹಿತರೆ? ದಿಸ್ ಕೇಸ್ ಡೆಫಿನೆಟ್ಲಿ ಆಸ್ ಸಮ್ ಸೀರಿಯಸ್ ಇಶ್ಯೂ. ಈ ಕೇಸಲ್ಲಿ ಸತ್ಯ ಸಾಕಷ್ಟಿದೆ. ಸತ್ಯನ ಮರೆಮಾಚ್ತಾ ಇರೋದು ಖುದ್ದು ಸರ್ಕಾರದ ಒಂದಷ್ಟು ಅಧಿಕಾರಿಗಳು, ಪೊಲೀಸ್ ಇಲಾಖೆಯವರು, SIT ಅವರು, ಯಾರು ಕೂಡ. ಅಂಡ್ ಟುಡೇ ವಿ ಆರ್ ಗೆಟ್ಟಿಂಗ್ ದಟ್ ರಿಪೋರ್ಟ್. ಉಗ್ರಪ್ಪನವರ ರಿಪೋರ್ಟ್ ನಮ್ಗೆ ಆಕ್ಸೆಸ್ ಆಗುತ್ತೆ. ನಮ್ಮ ಟೀಮ್ ಆಕ್ಸೆಸ್ ಮಾಡ್ತಾ ಇದೆ. ಒನ್ಸ್ ವಿ ಹ್ಯಾವ್ ಎ ರಿಪೋರ್ಟ್ ವಿಲ್ ಟಾಕ್ ಅಬೌಟ್ ದಟ್. ಅಷ್ಟೊತ್ತಿಗೆ SIT ಮೊಹಂತಿ ಅವರೇ ಉಗ್ರಪ್ಪನವರ ರಿಪೋರ್ಟ್ 2017ರಲ್ಲಿ ಇದೇ ಸಿದ್ದರಾಮಯ್ಯ ಸರ್ಕಾರಕ್ಕೆ ಸಬ್ಮಿಟ್ ಮಾಡಿದ್ದಾರೆ. ಅದರಲ್ಲಿ ಫೈಂಡಿಂಗ್ಸ್ ಇದೆ. ಬೆಳ್ತಂಗಡಿ ಮತ್ತೆ ಧರ್ಮಸ್ಥಳದಲ್ಲಿ ಮಿಸ್ ಆಗಿರೋ ಹೆಣ್ಣು ಮಕ್ಕಳ ಫೈಂಡಿಂಗ್ಸ್ ಇದೆ. ಅಂಡ್ ಐ ಆಮ್ ಶ್ಯೂರ್ ಇದು ಸರ್ಕಾರದ ರಿಪೋರ್ಟ್ ಆದ್ರಿಂದ ಐ ಥಿಂಕ್ ದಟ್ ವಿಲ್ ಸ್ಟ್ಯಾಂಡ್ ಆಸ್ ಎ ಸಪೋರ್ಟ್ ಫಾರ್ ಭೀಮನ ಕ್ಲೇಮ್ಗೆ ಸಪೋರ್ಟಿವ್ ಆಗಿ ನಿಂತ್ಕೊಳ್ತದೆ. ಇದನ್ನ SIT ಅವರು ಬಳಸಬೇಕು. ಅಂಡ್ ದಿಸ್ ಈಸ್ ದ ಬೈಬಲ್ ಫಾರ್ ಮಿಸ್ಸಿಂಗ್ ಗರ್ಲ್ಸ್ ಇನ್ ಅಕ್ರಾಸ್ ಕರ್ನಾಟಕ. ರೆಸ್ಟ್ ಆ ರಿಪೋರ್ಟ್ ಆಕ್ಸೆಸ್ ಮಾಡ್ತಾ ಇದ್ದೀವಿ. ಆ ರಿಪೋರ್ಟ್ ಸಿಕ್ಕ ತಕ್ಷಣ ಐ ವಿಲ್ ಅಪ್ಡೇಟ್ ಯು ವಾಟ್ ಈಸ್ ಎಕ್ಸಾಕ್ಟ್ಲಿ ಈ ಧರ್ಮಸ್ಥಳದಲ್ಲಿ ಹೆಣ್ಣು ಮಕ್ಕಳ ಮಿಸ್ಸಿಂಗ್ ಫೈಂಡಿಂಗ್ಸ್ ಉಗ್ರಪ್ಪನವರ ರಿಪೋರ್ಟ್ ಅಲ್ಲಿ ಏನಿದೆ ಅಂತ ನಾವು ಆಕ್ಸೆಸ್ ಮಾಡಿ ನಿಮಗೆ ತಿಳಿಸ್ತೀವಿ. ಬಟ್ ಐ ಆಮ್ ಶ್ಯೂರ್ ಲಂಕೇಶ್ ಅವರ ಬರಹಗಳು, ಪತ್ರಿಕಾ ಬರಹಗಳು, ಗೌರಿ ಲಂಕೇಶ್ ಅವರ ಬರಹಗಳು, ರಶೀದ್ ಅವರ ರಿಪೋರ್ಟ್, ಅವರ ಸೀರೀಸ್ ಆಫ್ ರಿಪೋರ್ಟ್ಸ್ ಆನ್ ಧರ್ಮಸ್ಥಳ ಅಂಡ್ ಸೋ ಮೆನಿ ಅದರ್ ಥಿಂಗ್ಸ್ ಹ್ಯಾಪನಿಂಗ್ಸ್ ಇನ್ ಧರ್ಮಸ್ಥಳ, ಅದು ಒಂದು ದಾಖಲೆ ಆಯ್ತು ಅಂತಂದ್ರೆ, ಎರಡನೇದು ಉಗ್ರಪ್ಪನವರ 2017ರ ಮಿಸ್ಸಿಂಗ್ ಹೆಣ್ಮಕ್ಳ ರಿಪೋರ್ಟ್ ಇನ್ ವಿಚ್ ಧರ್ಮಸ್ಥಳ ಮತ್ತೆ ಬೆಳ್ತಂಗಡಿ ಬಗ್ಗೆ ವಿಚಾರಣೆ ಇದೆ.
ಅದು ರಿಪೋರ್ಟ್ಸ್ ಇದೆ, ಅದನ್ನ SIT ಅವರು ಆಕ್ಸೆಸ್ ಮಾಡಬೇಕು. ಭೀಮನ ಹೇಳಿಕೆಗೆ ಅದು ಪುಷ್ಟಿ ಕೊಡುವಂತ ರಿಪೋರ್ಟ್, ಉಗ್ರಪ್ಪನವರ ರಿಪೋರ್ಟ್ ಭೀಮನ ಹೇಳಿಕೆಯನ್ನ ಪುಷ್ಟಿ ಮಾಡುತ್ತೆ. ಇಲ್ಲಿವರೆಗೂ SIT ಅವರು ಅದನ್ನ ಯಾಕೆ ಆಕ್ಸೆಸ್ ಮಾಡಿಲ್ಲ ಅನ್ನೋದೊಂದೇ ಒಂದು ಪ್ರಚಾರವನ್ನ ನಿಮ್ಮ ಮುಂದೆ ಇಡುತ್ತಾ, ಐ ಆಮ್ ಶ್ಯೂರ್ ವಿ ಆರ್ ಆಕ್ಸೆಸಿಂಗ್, ಅದು ನಮ್ಮ ರಿಪೋರ್ಟ್ ನಮ್ಮ ಟೀಮ್ ಆಕ್ಸೆಸ್ ಮಾಡಿದೆ. ಡೆಫಿನೆಟ್ಲಿ ವಿಲ್ ಕಮ್ ಅಪ್, ಬಟ್ ವಿ ಆರ್ ನಾಟ್ ಗೋಯಿಂಗ್ ಟು ಸ್ಪೇರ್ ದಿಸ್. ಥ್ಯಾಂಕ್ ಯು.